ತಿಳ್ಕೊಳ್ಳಿ ಸ್ನೇಹಿತರೆ, ಜೀವನ ಪ್ರೀತಿ ಅನ್ನೋದಿದೆಯಲ್ಲ, ಇದೊಂದು ರೀತಿಯ ಕಮಿಟ್ಮೆಂಟ್, ಇದೊಂದು ಬದ್ಧತೆ. ಹೀಗೆ ಜೀವನವನ್ನು ಸದಾ ಪ್ರೀತಿಸ್ಕೊಂಡು ನಮ್ಮನ್ನು ನಾವು ಪ್ರೀತಿಸ್ಕೊಳ್ತಾ ಮುಂದೆ ಹೋಗೋದಿದೆಯಲ್ಲ, ಇದು ತುಂಬ ತುಸು ಕಷ್ಟದ ಸಂಗತಿಯೇ. ಇದೊಂದು ಹರಸಾಹಸ ಅನ್ನಿಸ್ಕೊಳ್ತಾನೆ ಇರುತ್ತೆ. ಈ ಬದ್ಧತೆ ಇಲ್ಲದೆ ನನ್ನನ್ನು ನಾನು ಪ್ರೀತಿಸ್ಕೊಳ್ಬೇಕು ಅನ್ನುವಂಥ ಆಂತರಿಕ ಎಚ್ಚರಿಕೆಯನ್ನು ಇಟ್ಕೊಳ್ಳದೆ ಮುಂದೆ ಹೋದರೆ ಎಷ್ಟೋ ಸಂದರ್ಭದಲ್ಲೂ ನಿರಾಸೆಗಳು ಕಾಡ್ತವೆ, ಎಷ್ಟೋ ಸಂದರ್ಭಗಳಲ್ಲಿ ಹತಾಶೆಗಳು ಎದುರಾಗ್ತವೆ. ಜೀವನ ತತ್ತಿಷ್ಟೇನಾ ಅಂತ ಬೇಸರ ಮೂಡಿಸ್ಕೊಂಡ್ಬಿಡುತ್ತೆ, ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಳ್ತೇವೆ. ಇಷ್ಟೋ ಸಂದರ್ಭದಲ್ಲಿ ಇದು ಸಾವಿನಂಚಿಗೆ ನಮ್ಮನ್ನು ನಾವು ತೆಗೆದುಕೊಂಡು ಹೋಗಲಿಕ್ಕೆ ಇದೇ ಕಾರಣ ಆಗುತ್ತೆ. ಜೀವನ ಪ್ರೀತಿ ಅನ್ನೋದು ಭಾಳ ಸುಲಭ ಅಂತ ಅಂದ್ಕೊಳ್ಬೇಡಿ. ನನ್ನನ್ನು ನಾನು ಪ್ರೀತಿಸ್ಕೊಳ್ಳೋದು ಜಗತ್ತಿನಲ್ಲಿ ಬೇರೆಲ್ಲರನ್ನ ಪ್ರೀತಿಸ್ಕೊಳ್ಳೋಕ್ಕಿಂತ ತುಂಬ ಕಷ್ಟದ ಸಂಗತಿ. ಪ್ರೀತಿ ಅನ್ನುವಂಥದ್ದು ಹೊರಗಡೆ ಇನ್ಯಾರ್ದೋ ಮೇಲೆ ಮೂಡೋದಕ್ಕಿಂತ ಮುಂಚೆ, ಅಥವಾ ಇನ್ನೊಂದು ದೇಹದ ಆಕರ್ಷಣೆ ಆಗೋದಕ್ಕಿಂತ ಮುಂಚೆ, ಅಥವಾ ಯೌವನದ ಕೆಲವೇ ಸೆಕೆಂಡ್ಗಳ ಕಾಲದ ಕ್ಷಣಿಕದ ಸುಖ ಅನ್ನಿಸ್ಕೊಳ್ಳೋದಕ್ಕೂ ಮುಂಚೆ ನನ್ನನ್ನು ನಾನು ಪ್ರೀತಿಸ್ಕೊಳ್ಳಿಕ್ಕೆ ಆರಂಭಿಸಿದ ಕ್ಷಣ ಜೀವನದಲ್ಲಿ ಎಲ್ಲರನ್ನೂ ಪ್ರೀತಿಸಬೇಕು ಅನಿಸುತ್ತೆ, ಎಲ್ಲರೂ ಪ್ರೀತಿಪಾತ್ರರು ಅನ್ನಿಸ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಒಂದು ಸತಿ ಹೀಗೆ ಯೋಚಿಸಿ ನೋಡಿ. ಥ್ಯಾಂಕ್ ಯು ವೆರಿ ಮಚ್.